ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ರೀ. ಇಲ್ಲೇನು ನೋಡತ್ತೀರಲ್ರಿ, ಇದು ನಾಟಿ ಸ್ಟೈಲ್ ಎಗ್ ಡ್ರಾಪ್ ಸಾಂಬಾರ್. ಇದು ವೆರಿ ಈಸಿ ರೀ ಮಾಡ್ಕೊಳ್ಳೋದು. ಇದು 10 to 20 ಮಿನಿಟ್ಸ್ ಒಳಗೆ ಆಗಿಬಿಡುತ್ತೆ. ಸೂಪರ್ ಟೇಸ್ಟಿಯಾಗಿ. ಇದನ್ನು ಮಾಡೋದು ಹೆಂಗಂದ್ರೆ, ಒಂದು ಜಾರ್ ಒಳಗೆ ಕೊಬ್ಬರಿ, ಚಕ್ಕೆ, ಲವಂಗ, ಏಲಕ್ಕಿ, ಬೆಳ್ಳುಳ್ಳಿ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಶುಂಠಿ ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕ್ರಿ. ಇದನ್ನು ಎಷ್ಟು ಸಣ್ಣಗೆ ಪೇಸ್ಟ್ ಮಾಡ್ಕೊತೀರಲ್ಲ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ರೀತಿ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಅದನ್ನ ಒಂದು ಪಾತ್ರೆ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಳತ್ತೇನೆ ರೀ. ಯಾಕಂದ್ರೆ ಇನ್ನೂ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕ್ರಿ ನಾನು. ಹೀಗಾಗಿ ಅದನ್ನು ಒಂದು ಪಾತ್ರೆ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಳತ್ತೀನಿ. ಅದು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದು ಆದಮೇಲೆ 3 ಮೀಡಿಯಮ್ ಸೈಜ್ ಟೊಮ್ಯಾಟೊ ತೊಗೊಂಡೇನಿ ರೀ. ಅದನ್ನು 1 ಟೊಮ್ಯಾಟೊನ 4 ಪೀಸ್ ಮಾಡಿಕೊಂಡು ಜಾರ್ ಒಳಗೆ ಹಾಕ್ಕೊಳತ್ತೀನಿ. ಇದು ಆ್ಯಕ್ಚುಯಲ್ ರೆಸಿಪಿ ನಂದಲ್ಲ, ಇದು ನಮ್ಮ ಅಪ್ಪಾಜಿ ಮಾಡೋ ರೆಸಿಪಿ ರೀ. ಸೂಪರ್ ಟೇಸ್ಟಿಯಾಗಿ ಆಗುತ್ತೆ. ನಮಗೇನಾರ ತಿನ್ಬೇಕು ಅನಿಸಿದ್ರೆ ಅವ್ರ ಕಡೆನ ಮಾಡಿಸ್ಕೊಂಡು ತಿಂತೀವಿ ರೀ. ವೀಕ್ಲಿ ಒನ್ಸ್ ಆದರೂ ಮಾಡ್ಕೊತೇವೆ ನಾವು ಈ ರೆಸಿಪಿನ. ಯಾಕಂದ್ರೆ ಅಷ್ಟು ಚಲೋ ಆಗಿರುತ್ತೆ. ನೀವು ಒಂದು ಸತ ಮಾಡ್ಕೊಂಡು ಹೆಂಗಾಗಿತ್ತು ಅಂತಂದು ಹೇಳ್ರಿ ನಮ್ಗೆ. ಇದನ್ನು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೇಕ್ರಿ. ಇದಕ್ಕೆ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋರಿ. ಮತ್ತು ಕೊತ್ತಂಬರಿ ತೊಳೆದಿಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ, ಅದನ್ನು ಫಸ್ಟ ತೊಳೆದಿಟ್ಟಿದ್ದೆ ರೀ ನಾನು. ಇದನ್ನು ಕೊತ್ತಂಬರಿನೂ ಹಾಕ್ಕೊಂಡಾದ್ಮೇಲೆ ಅದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕ್ರಿ. ಪೇಸ್ಟ್ ಈ ರೀತಿ ಆಗಿರ್ಬೇಕು ರೀ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್, ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ನಾವು ಯೂಸ್ ಮಾಡೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದುಬಿಟ್ಟು ಸುರ್ಬಿ ಅವ್ರದ್ದು. ಇದು ಪೇಸ್ಟ್ ಹಾಕ್ಕೊಂಡಾದ್ಮೇಲೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆವಾಗಲೇ ರುಬ್ಬಿಟ್ಕೊಂಡಿರೋಂಥ ಕೊಬ್ಬರಿ ಮತ್ತು ಟೊಮ್ಯಾಟೊ ಪೇಸ್ಟನ್ನ ಇದಕ್ಕೆ ಹಾಕ್ಕೋಬೇಕ್ರಿ. ಇವಾಗ ಇದನ್ನು ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿನ ಹಾಕೋರಿ, ಅಂದರೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇಲ್ಲೇ ನಾನು 2 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಳತ್ತೀವಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋರಿ. ಆಮೇಲೆ ನಾವು 2 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡೇವಿ. ನಮ್ಮ ಮನೆಯೊಳಗೆ ಸ್ವಲ್ಪ ಖಾರ ಕಮ್ಮಿನ ತಿನ್ನೋದು, ಹೀಗಾಗಿ 2 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡೇವಿ. ನಿಮಗೆ ಬೇಕಂದ್ರೆ ಸ್ವಲ್ಪ ಜಾಸ್ತಿ, ಇನ್ನೊಂದು ಸ್ಪೂನ್ ಜಾಸ್ತಿ ಹಾಕೋರಿ. ಹಾಕ್ಕೊಂಡಾದ್ಮೇಲೆ ಒಂದು ಪ್ಲೇಟ್ ಮುಚ್ಚಿ ಆಯಿಲ್ ಬಿಡೋ ತನಕ ಬಿಡಬೇಕು. ಇಲ್ಲಿ ನೋಡತ್ತೀವಿ ಆಯಿಲ್ ಬಿಟ್ಟೈತೆ ಇಲ್ಲ ಅಂದ್ಕೊಂಡು, ಅದಿನ್ನೂ ಬಿಟ್ಟಿದ್ದಿಲ್ಲ. ಹೀಗಾಗಿ ವಾಪಸ್ ಕ್ಲೋಸ್ ಮಾಡಿದ್ವಿ. ಅದಾದಮೇಲೆ ತೆಗೆದ್ಮೇಲೆ ಆಯಿಲ್ ಬಿಟ್ಟಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡ್ವಿ. ಕನ್ಸಿಸ್ಟೆನ್ಸಿ ನಿಮಗೆ ಬಿಟ್ಟಿದ್ದು. ನಿಮಗೆ ತಿಕ್ಕಗೆ ಬೇಕಾತಂದ್ರೆ ಸ್ವಲ್ಪ ನೀರು ಹಾಕೋರಿ. ಸ್ವಲ್ಪ ವಾಟರ್ ಕನ್ಸಿಸ್ಟೆನ್ಸಿ ಬೇಕಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ವಾಟರ್ ಹಾಕೋರಿ. ನಾವಿಲ್ಲೇ ಮೀಡಿಯಮ್ ಕನ್ಸಿಸ್ಟೆನ್ಸಿ ಒಳಗೆ ಮಾಡತ್ತೀವಿ. ಇದಕ್ಕೆ ಇವಾಗ ಎಗ್ ಒಡೆದು ಹಾಕ್ಕೊಳತ್ತೀವಿ ರೀ. ನಾವಿಲ್ಲೇ 8 ಎಗ್ ಯೂಸ್ ಮಾಡೀವಿ. ನೀವು ಬೇಕಂದ್ರೆ ಜಾಸ್ತಿ ಯೂಸ್ ಮಾಡ್ಕೋಬೋದು, ಇಲ್ಲ ಕಮ್ಮಿ ಯೂಸ್ ಮಾಡ್ಕೋಬೋದು. ನಮಗಿಲ್ಲಿ 8 ಸಾಕಾಗುತ್ತೆ, ಹೀಗಾಗಿ 8 ಎಗ್ ಯೂಸ್ ಮಾಡತ್ತೀವಿ. ಇನ್ನೊಂದು ಎಗ್ ಹಾಕಿದ ಮೇಲೆ ಒಟ್ಟು ಅದನ್ನು ಮಿಕ್ಸ್ ಮಾಡಬಾರ್ದು. ಮಿಕ್ಸ್ ಮಾಡಿದರೆ ಸಾಂಬಾರು ಹಾಳಾಗುತ್ತೆ.
ಎಗ್ ಒಡೆದು ಹಾಕಿದ ಆದಮೇಲೆ ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಕುದಿಯಾಕೆ ಬಿಡ್ರಿ. ಅದನ್ನು ಕುದ್ದಾದಮೇಲೆ ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಹಾಕಿ, ಫಸ್ಟ್ ಮಸಾಲ ಹಾಕಬೇಡ್ರಿ, ಸ್ವಲ್ಪ ಕುದ್ದಾದ್ಮೇಲೆ ಹಾಕ್ರಿ, ಅಂದರೆ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಕುದಿಸಿದಾದ್ಮೇಲೆ ಸೂಪರ್ ಟೇಸ್ಟಿ ನಾಟಿ ಸ್ಟೈಲ್ ಎಗ್ ಸಾಂಬಾರು ರೆಡಿಯಾಗಿರುತ್ತೆ ನೋಡಿರಿ. ಈ ರೀತಿ ಬಂದೈತ್ರಿ ಫೈನಲ್ ಔಟ್ಪುಟ್. ನೀವು ಟ್ರೈ ಮಾಡಿ ಹೆಂಗೆ ಬಂತಂತ ಹೇಳ್ರಿ. ಇನ್ನೊಂದು ಟಿಪ್, ಉಳ್ಳಾಗಡ್ಡಿನ ತೊಳೆದು ಸ್ವಲ್ಪ ಉಪ್ಪು ಹಾಕಿದ್ರೆ ಅದ್ರದ್ದು ಟೇಸ್ಟ ಬೇರೆ ರೀ, ಅಷ್ಟು ಚಲೋ ಆಗುತ್ತೆ. ನಾವು ಈ ಸಾಂಬಾರನ್ನ ಖಡಕ್ ರೊಟ್ಟಿ ಜೊತೆ ಕಾಂಬಿನೇಷನ್ ಮಾಡ್ಕೊಂಡು ತಿಂದ್ವಿ, ಮಸ್ತಾಗಿತ್ತು ರೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು ಆಲ್.